ಕನ್ನಡ ರಾಜ್ಯೋತ್ಸವದ ಹಿಂದೆ ಯಾವೆಲ್ಲ ಆದರ್ಶ ಇದೆ ಎಂಬುದು ನಿಮಗೆ ಗೊತ್ತಾ? ಕನ್ನಡ ರಾಜ್ಯೋತ್ಸವ ಆಚರಣೆಯ ಮೂಲ ಏನು? ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಾವುಟ ಮತ್ತು ಅಲಂಕಾರಗಳಲ್ಲಿ ಯಾವ ಬಣ್ಣವನ್ನು ಬಳಸಲಾಗುತ್ತದೆ? ಕರ್ನಾಟಕವನ್ನು ಒಂದು ರಾಜ್ಯವಾಗಿ ಏಕೀಕೃತಗೊಳಿಸಿದ ವರ್ಷ ಯಾವುದು? 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಬಹುದಾದ ಮೊದಲ ಹೆಸರು ಏನಿತ್ತು? ಕನ್ನಡ ಬಾವುಟದ ಕೆಂಪು ಮತ್ತು ಹಳದಿ ಬಣ್ಣಗಳು ಯಾವ ಗುಣಗಳನ್ನು ಸೂಚಿಸುತ್ತವೆ? ಯಾವುದು ಕನ್ನಡ ರಾಜ್ಯೋತ್ಸವದ ಒಂದು ಜನಪ್ರಿಯ ಆಚರಣಾ ಪದ್ಧತಿ? ಕನ್ನಡ ರಾಜ್ಯೋತ್ಸವದ ಆಚರಣೆಗಳಲ್ಲಿ ಯಾವ ಪ್ರಸಿದ್ಧ ಕನ್ನಡ ಕವಿ ಅವರ ಹೆಸರಿನ ಪ್ರಶಸ್ತಿ ಕೊಡಲಾಗುತ್ತದೆ? ಕರ್ನಾಟಕದ ಯಾವ ಹೆಸರಾಂತ ತತ್ವಜ್ಞಾನಿ ತನ್ನ ಆದರ್ಶಗಳು ಮತ್ತು ಸಂದೇಶಗಳಿಗಾಗಿ ಪ್ರಖ್ಯಾತನಾಗಿದ್ದಾರೆ? ಕನ್ನಡ ನಾಡು ಕನ್ನಡ ಸಮ್ಮಾನ ರಾಜ್ಯೋತ್ಸವದ ಶುಭಾಶಯಗಳು. Thanks for being with us.